ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾವು ಮಾತನಾಡುವಂಥದ್ದು ಒಬ್ಬ ನಟನ ಬಗ್ಗೆ ಅಲ್ಲ, ಆತನ ಕೊಳಕು ಮನಸ್ಥಿತಿಯ ಬಗ್ಗೆ, ಆತನ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ, ಆತನ ಸೆಲೆಕ್ಟಿವ್ ಮಾನವೀಯತೆಯ ಬಗ್ಗೆ. ನೀವು 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕೇಳಿದ್ದೀರಲ್ವಾ? ಎಸ್. ಈ ಕಾರ್ಯಕ್ರಮದ ಉದ್ಘಾಟನೆ ಗುರುವಾರ ವಿಧಾನಸೌಧದ ಪೂರ್ವದ್ವಾರದ ಮುಂಭಾಗದಲ್ಲಿ ನಡೆಯುತ್ತೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆ ಚಲನಚಿತ್ರೋತ್ಸವದ ರಾಯಭಾರಿಯಾಗಿದ್ದಂತಹ ಪ್ರಕಾಶ್ ರಾಜ್ ಮಾತಾಡ್ತಾ ಒಂದು ಮಾತನ್ನ ಹೇಳ್ತಾರೆ. ಪ್ರಕಾಶ್ ರಾಜ್ ಯಾರಂತ ನಿಮಗೆ ಸ್ಪೆಷಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಆ ಮನುಷ್ಯ ಏನ್ ಹೇಳ್ತಾರೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ದೇಶ ವಿಭಿನ್ನ ಆಲೋಚನೆಗಳನ್ನ ಹಂಚಿಕೊಳ್ಳುವಂಥದ್ದು, ಮಾನವೀಯ ಸಂಬಂಧಗಳಿಗೆ ಅವಕಾಶವನ್ನ ಕಲ್ಪಿಸೋದು. ಆದ್ರೆ ಇತ್ತೀಚೆಗೆ ಏನಾಗಬಿಟ್ಟಿದೆ ಅಂತಂದ್ರೆ, ಸಿನಿಮಾ ಅದೇ ರೀತಿ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಕೂಡ ರಾಜಕೀಯ ಹಸ್ತಕ್ಷೇಪ ಹೆಚ್ಚಾಗಿಬಿಟ್ಟಿದೆ. ಈ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೈನ್ ಚಿತ್ರಗಳ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಅವಕಾಶವನ್ನ ನೀಡದೇ ಇರುವಂಥದ್ದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದರ ವಿರುದ್ಧ ಗಟ್ಟಿಯಾದಂತಹ ನಿಲುವನ್ನ ಮುಖ್ಯಮಂತ್ರಿಯವರು ಅಂದ್ರೆ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಬೇಕನ್ನುವಂತಹ ಮಾತನ್ನ ಹೇಳುತ್ತಾರೆ. ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ಏನ್ ಹೇಳಿ, ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಅವಕಾಶವನ್ನ ಕೊಡಬೇಕು, ಕೇಂದ್ರ ಸರ್ಕಾರ ಬಿಡುತ್ತಿಲ್ಲ. ಅಯ್ಯೋ, ಅಷ್ಟೊಂದು ದೊಡ್ಡ ಹೃದಯ ವೈಶಾಲ್ಯವ ನಿಮ್ದು ಪ್ರಕಾಶ್ ರಾಜ್ ಅವರೇ. ಅಷ್ಟು ದೊಡ್ಡ ವಿಶ್ವ ಮಾನವೀಯತೆ ಪ್ರದರ್ಶನವನ್ನ ಮಾಡ್ತಾ ಇದ್ದೀರಾ. ನೀವು ಪ್ಯಾಲೆಸ್ತೈನಿಗೆ ಹಾಕ್ತಾ ಇರುವಂತಹ ಆ ಕಣ್ಣೀರು ಬಾಂಗ್ಲಾ ಹಿಂದೂಗಳ ವಿಚಾರದಲ್ಲಿ ಯಾಕೆ ಬತ್ತಿ ಹೋಗಿತ್ತು ಗೊತ್ತಾಗ್ಬೇಕಲ್ವ ನಮಗೆ? ಅಲ್ಲ, ನನಗೆ ನಿಜವಾಗ್ಲು ಈ ಪ್ರಗತಿಪರರು, ಜಾತ್ಯಾತೀತರು, ವಿಚಾರವಾದಿಗಳು, ಮಾನವತಾವಾದಿಗಳು, ಜೀವಪರರು, ಮಾನವ ಹಕ್ಕಿನ ಕಥೆಯನ್ನ ಹೇಳೋರು ಹೀಗೆಲ್ಲ ಅನ್ನಿಸ್ಕೊಂಡಿರ್ತಾರಲ್ವಾ, ಇವರೆಲ್ಲರೂ ಕೂಡ ಇದೇ ರೀತಿ ಮಾತಾಡ್ಲೇಬೇಕಂತ ಏನಾದ್ರೂ ರೂಲ್ಸ್ ಇದೆಯಾ ಅಂತ ನನಗೆ ಅರ್ಥ ಆಗಲ್ಲ. ವೀಕ್ಷಕರು, ಈ ಪ್ರಕಾಶ್ ರಾಜ್ಗೆ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಕ್ವೆಶ್ಚನ್ ನಂಬರ್ 1, ಪ್ಯಾಲೆಸ್ತೈನ್ ನೋವಿಗೆ ಕಣ್ಣೀರನ್ನ ಹಾಕುವಂತಹ ನೀವು, ಅವರ ನೋವಿನ ಕಥೆಯನ್ನು ಎಲ್ರಿಗೂ ತಲುಪಿಸಬೇಕು ಅಂತಹ ಪಣವನ್ನ ತೊಟ್ಟಿರುವಂತಹ ನೀವು, ವಿಶಾಲ ಹೃದಯದವರು, ಕಾಶ್ಮೀರಿ ಪಂಡಿತರ ನೋವಿನ ಬಗ್ಗೆ ಯಾವತ್ತಾದ್ರೂ ಇಷ್ಟೇ ಉತ್ಸಾಹವನ್ನ ತೋರಿಸಿದೀರಾ? ಇಷ್ಟೇ ಮಿಡಿದಿದ್ದೀರಾ? ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ನಮ್ಮದೇ ದೇಶದ ಒಂದು ಸಮುದಾಯದ ಅಂದ್ರೆ ಕಾಶ್ಮೀರಿ ಹಿಂದೂಗಳು ಅನುಭವಿಸಿದಂತಹ ಆ ನೋವು, ಹತ್ಯೆ, ನಿರ್ಬಂಧ, ವಲಸೆ, ಮತಾಂತರ, ಆ ನೋವನ್ನ ಜಗತ್ತಿಗೆ ತೋರಿಸಿದಂತಹ ಸಂದರ್ಭದಲ್ಲಿ ಆ ಸಿನಿಮಾವನ್ನ ಇದೇ ಸೋ ಕಾಲ್ಡ್ ಪ್ರಗತಿಪರರಾಗಿರಬಹುದು, ವಿಚಾರವಾದಿಗಳಾಗಿರಬಹುದು, ಮಾನವತಾವಾದಿಗಳಾಗಿರಬಹುದು, ಜಾತ್ಯಾತೀತರಾಗಿರಬಹುದು, ಜೀವಪರರಾಗಿರಬಹುದು, ಮಾನವ ಹಕ್ಕಿನ ಕಥೆ ಹೇಳೋರಾಗಿರಬಹುದು, ಏನಂತ ಕರೆದ್ರು? ಇದು ಪ್ರಚಾರದ ಸಿನಿಮಾ, ಇದು ಸುಳ್ಳು ಸಿನಿಮಾ, ಇದು ಅಜೆಂಡಾ ಸಿನಿಮಾ, ಜನರನ್ನ ಮಂಗ ಮಾಡುವಂತಹ ಸಿನಿಮಾ ಅಂತ ಟೀಕೆ ಮಾಡಿದ್ರು. ಇವತ್ತು ಪ್ಯಾಲೆಸ್ತೈನ್ ಬಗ್ಗೆ ಅಯ್ಯೋ ಅಂತ ಕರುಳು ಕಿತ್ತು ಬರೋ ತರ ಮಾತಾಡ್ತಾ ಇದ್ದಾರಲ್ವಾ ಇದೇ ಪ್ರಕಾಶ್ ರಾಜ್. ಈತ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಈಸ್ ನಾನ್ ಸೆನ್ಸ್ ಸಿನಿಮಾ ಅಂತ ಹೇಳಿದ್ರು. ಪ್ಯಾಲೆಸ್ತೈನ್ ಬಗ್ಗೆ ಸಿನಿಮಾ ತೋರಿಸೋದು ನಿಮಗೆ ಕಲಾ ಸ್ವಾತಂತ್ರ್ಯ, ಮಾನವೀಯ ಪ್ರದರ್ಶನ. ಆದ್ರೆ ಕಾಶ್ಮೀರಿ ಪಂಡಿತರ ನೋವನ್ನ ತೋರಿಸಿದ್ರೆ ಅದು ನಾನ್ ಸೆನ್ಸಾ? ನಿಮಗೆ ನಾಚಿಕೆ ಆಗಲ್ವಾ ಅಂತ? ಈ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಏನ್ ಹೇಳ್ತೀರಾ ಪ್ರಕಾಶ್ ರಾಜ್ ಅವರೇ? ಕ್ವೆಶ್ಚನ್ ನಂಬರ್ 2, ಇತ್ತೀಚೆಗೆ ಬಂದಂತಹ ದುರಂಧರ್ ಸಿನಿಮಾ, ದೇಶದ ಸೈನಿಕರ ತ್ಯಾಗ, ನಮ್ಮ ಗೂಢಾಚಾರಿಗಳು ಪಾಕಿಸ್ತಾನದಲ್ಲಿ ಹೋಗಿ ಯಾವ ರೀತಿ ಇರ್ತಾರೆ, ಯಾವ ರೀತಿ ಬದುಕ್ತಾರೆ, ಅವರ ಕಥೆ, ಅವರ ವ್ಯಥೆ, ಅವರ ನೋವು, ರಾಷ್ಟ್ರಭಕ್ತಿ, ಇನ್ನು ಉಗ್ರರ ವಿರುದ್ಧದ ಹೋರಾಟ, ಒಂದಷ್ಟು ಸತ್ಯ ಘಟನೆಗಳನ್ನ ಆಧಾರಿತ ಆ ಸಿನಿಮಾಗಳ ಬಗ್ಗೆ ನೀವು ಯಾವತ್ತಾದ್ರೂ
ಇಂತಹ ವೇದಿಕೆಗಳಲ್ಲಿ ನಿಂತು ಈ ಸಿನಿಮಾವನ್ನ ನೀವು ನೋಡಲೇಬೇಕು ಅಂತ ಹೇಳಿದೀರಾ? ಅವರಿಗೆ ಇಂತಹ ಸಿನಿಮಾವನ್ನ ಪಾಪ ಬಾಲಿವುಡ್ ಕಡೆಯಿಂದ ಫಸ್ಟ್ ಆಫ್ ಆಲ್ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಪ್ರಕಾಶ್ ರಾಜ್ ಅವರು ಹೇಳ್ತಾರೆ, ಹಿಂದಿ ಸಿನಿಮಾ ರಂಗ ತನ್ನ ಬೇರನ್ನ ಕಳ್ಕೊಂಡ್ಬಿಟ್ಟಿದೆ, ನಕಲಿ ಆಗಿಬಿಟ್ಟಿದೆ, ಹಣ ಆಧಾರಿತ ಆಗಿಬಿಟ್ಟಿದೆ ಅಂತ. ಅಂದ್ರೆ ಯಾಕೆ ಬೇರನ್ನ ಕಳ್ಕೊಂಡಿದೆ ಅಂತಂದ್ರೆ ಇವರ ಪ್ರಕಾರ ಈಗ ಅಲ್ಲಿ ಭಯೋತ್ಪಾದನೆಯನ್ನ ವಿಜೃಂಭಿಸಲ್ಲಲ್ವಾ, ಭಯೋತ್ಪಾದಕರನ್ನ ವಿಜೃಂಭಣೆ ಮಾಡಲ್ಲಲ್ವಾ, ಪಾಕ ಪ್ರೇಮವನ್ನ ಪ್ರದರ್ಶನ ಮಾಡಲ್ಲಲ್ವಾ. ದುರಂಧರ ಸಿನಿಮಾ ಆಗಿರಬಹುದು, ಚಾವಾ ಸಿನಿಮಾ ಆಗಿರಬಹುದು, ಕಾಶ್ಮೀರ್ ಫೈಲ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ಸತ್ಯ ದರ್ಶನವನ್ನ ಮಾಡಿಸ್ತಾ ಇದೆಯಲ್ವಾ. ಹಾಗಾಗಿ ಪ್ರಕಾಶ್ ರಾಜ್ಗೆ ಪಾಪ ಬಾಲಿವುಡ್ ತನ್ನ ಬೇರು ಕಳ್ಕೊಂಡ ಹಾಗೆ ಕಾಣಿಸುತ್ತೆ, ಏನ್ ಮಾಡಕ್ ಆಗಲ್ಲ. ಇವ್ರುಗಳಿಗೆ ದೇಶ ಪ್ರೇಮವನ್ನು ತೋರಿಸಿದ್ರೆ ಅದು ಒಂಥರ ನರೇಟಿವ್ ತರ ಕಾಣಿಸುತ್ತೆ, ಪ್ರೊಪಗ್ಯಾಂಡಾ ತರ ಕಾಣಿಸುತ್ತೆ, ಪೊಲಿಟಿಕಲ್ ಸಿನಿಮಾ ತರ ಕಾಣಿಸುತ್ತೆ. ಆದ್ರೆ ಭಾರತದ ಹೊರಗಿನ ರಾಜಕೀಯ ವಿಚಾರ ಅಂತ ಬಂದ್ರೆ, ಪ್ಯಾಲೆಸ್ತೀನ್ ವಿಚಾರ ಅಂತ ಬಂದ್ಬಿಟ್ರೆ ಆಗ ಕಲಾತ್ಮಕ ಸ್ವಾತಂತ್ರ್ಯ, ಮಾನವೀಯತೆ, ಜಾಗತಿಕ ಜವಾಬ್ದಾರಿ ಅನ್ನುವಂಥದ್ದು ಎದ್ದು ಕೂತ್ಕೊಂಡು ಬಿಡುತ್ತೆ. ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್? ಪ್ರಕಾಶ್ ರಾಜ್ ಅವರೇ, ವೀಕ್ಷಕರೇ, ಅಂದ್ರೆ ಈ ಸೊಕಾಲ್ಡ್ ಪ್ರಗತಿಪರರು, ವಿಚಾರವಾದಿಗಳು, ಜಾತ್ಯತೀತರು, ನಾನು ಇದನ್ನ ಮತ್ತೆ ಹೇಳ್ತೀನಿ, ಯಾಕಂದ್ರೆ ಅದು ರಿಜಿಸ್ಟರ್ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ. ಈ ಮಾನವೀಯತಾವಾದಿಗಳು, ಜೀವಪರರು, ಮಾನವ ಹಕ್ಕಿನ ಕತೆ ಹೇಳೋರು, ಹೀಗೆಂತ ಕರೆಸ್ಕೊಂಡಿರ್ತಾರಲ್ಲ, ಈ ಕರೆಸ್ಕೊಂಡವರಿಗೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ನಮ್ಮ ದೇಶದ ಸಮಸ್ಯೆ ಅಂತ ಬಂದಾಗ ಮೌನ ವಹಿಸ್ಕೊಂಡು ಬಿಡಬೇಕು, ಅದನ್ನ ಸಿನಿಮಾಗಳ ಮೂಲಕ ತೋರಿಸಿದ್ರೆ ಅದನ್ನ ಅಜೆಂಡಾ ಅಂತ ಕರ್ಕೊಂಡು ಬಿಡಬೇಕು. ಅದೇ ಹೊರಗಿನ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಪೂರ್ಣ ಉತ್ಸಾಹವನ್ನ ತೋರಿಸಬೇಕು, ಅದಕ್ಕೆ ಮಾನವೀಯತೆ ಅನ್ನುವಂತಹ ಬಣ್ಣವನ್ನ ಹಚ್ಚಿ ಆ ಮಾನವೀಯತೆ ಅನ್ನುವಂಥದ್ದು ಉಕ್ಕಿ ಹರಿಬೇಕು. ಆಗ ಅವರು ಪ್ರಗತಿಪರರು ಅಂತ ಕರೆಸ್ಕೊಳ್ತಾರೆ. ಅದನ್ನ ನಾವು ವಿರೋಧ ಮಾಡಿದ್ರೆ ನಾವು ಕೋಮುವಾದಿಗಳು ಅಂತ ಕರೆಸ್ಕೊಂಡು ಬಿಡ್ತೀವಿ. ಕರೆಕ್ಟಾ ವೀಕ್ಷಕರು? ಇನ್ನು ಕ್ವೆಶ್ಚನ್ ನಂಬರ್ 3, ಇದೇ ಪ್ರಕಾಶ್ ರಾಜ್ ಅದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಕೇರಳ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅಲ್ಲಿನ ಸರ್ಕಾರ ನಿಂತು ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಅನುವನ್ನ ಮಾಡಿಕೊಟ್ಟಿತ್ತು. ಅದೇ ಮಾದರಿಯಲ್ಲಿ ಈಗ ಕರ್ನಾಟಕದಲ್ಲೂ ಕೂಡ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನ ಆಗೋ ಹಾಗೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನೋಡ್ಕೊಳ್ಬೇಕು, ಅದರ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ ನಲ್ಲೂ ಮಾಡಿದ್ರು, ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಅಲ್ಲ, ಕೇರಳದಲ್ಲಿ ಪ್ಯಾಲೆಸ್ತೀನ್ ಸಿನಿಮಾ ತೋರಿಸಿದ್ದನ್ನ ಉದಾಹರಣೆ ಕೊಡ್ತೀರಾ ಇಲ್ಲಿ ನಿಂತ್ಕೊಂಡು, ಆದ್ರೆ ಅದೇ ಕೇರಳದ ನೈಜ ಘಟನೆ ಆಧಾರಿತವಾಗಿ ಬಂದಂತಹ ದಿ ಕೇರಳ ಸ್ಟೋರಿ ಸಿನಿಮಾಗೆ ನೀವು ಇದೇ ಮಟ್ಟದ ಬೆಂಬಲವನ್ನ ಕೊಟ್ಟಿದ್ದೀರಾ? ಆ ಸಿನಿಮಾಗೆ ಏನಂದ್ರಿ? ದಿ ಕೇರಳ ಸ್ಟೋರಿನೇ ಅಲ್ಲದು, ಸುಳ್ಳಿನ ಸ್ಟೋರಿ ಅಂತ ಇದೇ ಪ್ರಕಾಶ್ ರಾಜ್ ಹೇಳಿದ್ರು. ಆ ಸಿನಿಮಾ ರಾಡಿಕಲೈಸೇಷನ್, ಮತಾಂತರ, ಉಗ್ರ ಸಂಪರ್ಕ, ಈ ಆರೋಪಗಳ ಕಥೆ ಎಲ್ಲವನ್ನ ಕೂಡ ಹಂಗೆ ತೆರೆದಿಟ್ಟಿತ್ತು. ನಿಜ ಜೀವನ ಆಧಾರಿತ ಸಿನಿಮಾ ಅದು. ಕೊನೆಯಲ್ಲಿ ಹಾಕ್ತಾರಲ್ವ, ಅದನ್ನ ನೋಡ್ಲಿಲ್ವಾ? ಆದ್ರೆ ಸೋಕಾಲ್ಡ್ ಪ್ರಗತಿಪರರು, ಜಾತ್ಯತೀತರು, ವಿಚಾರವಾದಿಗಳು, ಜೀವಪರರು, ಮಾನವತಾವಾದಿಗಳು ಮಾನವ ಹಕ್ಕಿನ ಕಥೆಯನ್ನ ಬಿಡೋರು. ಇವ್ರ ಪ್ರಕಾರ ಅದು ಅಜೆಂಡಾ ಸಿನಿಮಾ, ಪ್ರಚಾರ ಸಿನಿಮಾ, ಸುಳ್ಳು ಸಿನಿಮಾ. ಆದ್ರೆ ಪ್ಯಾಲೆಸ್ತೀನ್ ವಿಚಾರ ಬಂದುಬಿಟ್ರೆ ಮಾನವೀಯತೆ, ಕಲಾತ್ಮಕ ಸ್ವಾತಂತ್ರ್ಯ ಎದ್ದು ಕೂತ್ಕೊಂಡು ಬಿಡತ್ತೆ. ಅಂದ್ರೆ ನಿಮ್ಮ ಈ ಮಾನವೀಯತೆ ಅನ್ನುವಂಥದ್ದು ಕಥೆ ಯಾವ ದೇಶದ ಬಗ್ಗೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತಾ, ಅಥವಾ ಯಾವ ವಿಚಾರದ ಮೇಲೆ ಇದೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತಾ? ದಯವಿಟ್ಟು ನಮಗೆ ತಿಳಿಸಬೇಕು, ಕ್ಲಾರಿಟಿ ಕೊಡಿ ಸ್ವಲ್ಪ. ವೀಕ್ಷಕರ ಒಂದಂತೂ ಹೇಳಬಲ್ಲೆ, ನೀವು ಈ ಪ್ರಕಾಶ್ ರಾಜ್ನಂಥವ್ರು ಮಾನವೀಯತಾವಾದಿಗಳು ಅಂತ ಹೇಳ್ಕೊಳ್ತೀರಾ ಅಂತ ಅಂದ್ರೆ ಮಾನವೀಯತೆ ಎಲ್ಲರಿಗೂ ಸಮಾನವಾಗಿ ಇರಬೇಕು. ಅದು ನಿಮಗೆ ಬೇಕಾದಾಗ, ನಿಮಗೆ ಬೇಕಾದಲ್ಲಿ ಆಯ್ಕೆ ಮಾಡ್ಕೊಂಡು ಬಳಸುವಂತಹ ಪದ ಆಗಿದೆ ಅಂತ ಅಂದ್ರೆ ಅದನ್ನ ಮಾನವೀಯತೆ ಅಂತ ಹೇಳೋದಕ್ಕಾಗಲ್ಲ, ಅದನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಮಾನವತಾವಾದಿಗಳ ಅಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿತದು ಅಷ್ಟೇ, ಆಸ್ ಸಿಂಪಲ್ ಆಸ್ ಇಟ್ ಈಸ್. ವೀಕ್ಷಕರೇ, ನಾನು ಕೇಳೋದಿಷ್ಟೇ, ಕಾಶ್ಮೀರಿ ಪಂಡಿತರ ಕಥೆ ಬಂದಾಗ ಅದು ಬೇಡ ಅಂತ ಹೇಳ್ತಾರೆ, ಅದನ್ನ ಪ್ರೊಪಗ್ಯಾಂಡಾ ಅಂತ ಹೇಳ್ತಾರೆ. ಭಾರತದ ರಾಷ್ಟ್ರಭಕ್ತಿ ಕಥೆ ಅಂತ ಬಂದಾಗ
ದುರಂಧರ್ ಸಿನಿಮಾ ಬಂದಾಗ, ಸತ್ಯವನ್ನ ತೆರೆದಿಡುವಂತಹ ಸಿನಿಮಾಗಳು ಬಂದಾಗ, ಅದರ ಬಗ್ಗೆ ಸಂಶಯವನ್ನ ತೆರೆದಿಡುವಂತಹ, ಅದನ್ನು ರಾಜಕೀಯ ಪ್ರೇರಿತ ಅಂತ ಹೇಳುವಂತಹ ಇವರುಗಳು ಪ್ಯಾಲೆಸ್ತೀನ ಕಥೆ ಅಂತ ಬಂದಾಗ ಯಾಕೆ ಅದನ್ನು ತಕ್ಷಣ ತೋರಿಸಬೇಕು, ಅದರ ಪ್ರದರ್ಶನ ಆಗಬೇಕು ಅಂತ ಎದ್ಕೊಂಡು ಬರ್ತಾರೆ? ಯಾಕೆ ಅಲ್ಲಿ ಸಂಶಯಗಳು ಬರಲ್ಲ? ಯಾಕೆ ಅಲ್ಲಿ ಪ್ರೊಪಗ್ಯಾಂಡ್ ಅನ್ನುವಂತಹ ಮಾತುಗಳು ಬರಲ್ಲ? ಅಂದ್ರೆ ದೇಶದ ಕಥೆ ಹೇಳಿದ್ರೆ ಇವರುಗಳಿಗೆ ಸಮಸ್ಯೆನಾ? ಪ್ಯಾಲೆಸ್ತೀನ ಜನರ ನೋವು ಎಲ್ರಿಗೂ ಗೊತ್ತಾಗಬೇಕು, ಅದನ್ನ ಎಲ್ರಿಗೂ ತೋರಿಸಬೇಕು ಅಂತ ಹೇಳುವಂತಹ ಪ್ರಕಾಶ್ ರಾಜ್ಗೆ ಹಾಗಾದ್ರೆ ಭಾರತದ ಒಳಗಿನ ನೋವಲ್ವಾ? ಕಾಶ್ಮೀರದ ಹತ್ಯೆ, ಕಾಶ್ಮೀರಿಗಳ ನೋವು, ಕಾಶ್ಮೀರಿಗಳ ಹತ್ಯೆ ನೋವಲ್ವಾ? ಭಾರತದ ಸೈನಿಕರ ನೋವಲ್ವಾ? ಕೇರಳ ಸ್ಟೋರಿಯಲ್ಲಿದ್ದಂತಹ ಆ ನೋವಲ್ವಾ? ದಯವಿಟ್ಟು ತಿಳಿಸಿ. ವೀಕ್ಷಕರ, ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಪ್ಯಾಲೆಸ್ತೀನ ಜನರ ನೋವಿನ ಕಥೆಯನ್ನ ತೋರಿಸೋಣ ಅಂತ ಹೇಳಿದಂಥವ್ರು ಕಾಶ್ಮೀರಿ ಪಂಡಿತರ ಕಥೆಯನ್ನು ನಾವು ತೋರಿಸೋಣ, ದೇಶದ ಬಲಿದಾನಗಳ ಬಗ್ಗೆ ಕೂಡ ಮಾತನಾಡೋಣ, ದುರಂಧರ್ ಸಿನಿಮಾವನ್ನ ನೋಡೋಣ, ದುರಂಧರ್ ಸಿನಿಮಾವನ್ನ ತೋರಿಸೋಣ, ಕೇರಳ ಫೈಲ್ಸ್ ಸಿನಿಮಾವನ್ನ ನೋಡೋಣ, ಅದನ್ನ ತೋರಿಸೋಣ ಅಂತ ಕೂಡ ಹೇಳಬೇಕು. ಆ ಧೈರ್ಯ ನಿಮಗೆ ಇದೆಯಾ? ಆಗುತ್ತಾ ನಿಮ್ಮಿಂದ? ಪ್ರಕಾಶ್ ರಾಜ್ ಅವರೇ, ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಇವತ್ತಿನ ಯುವ ಜನತೆ ನಿಮ್ಮನ್ನ ನೋಡ್ತಾ ಇದ್ದಾರೆ, ಗಮನಿಸ್ತಾರೆ ಎಲ್ಲವನ್ನ ಕೂಡ. ಯಾರ ನೋವಿಗೆ ನೀವು ಕಣ್ಣೀರನ್ನ ಹಾಕ್ತೀರಾ, ಯಾರ ನೋವಿಗೆ ನೀವು ಕಣ್ಣನ್ನ ಮುಚ್ಕೊಂಡಿರ್ತೀರಾ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಮೊದಲು ನಮ್ಮ ದೇಶದ ಕಥೆಗಳನ್ನ ಹೇಳಿದಂತಹ ಸಿನಿಮಾಗಳನ್ನ ಅದೇ ವೇದಿಕೆಯಲ್ಲಿ ನಿಂತ್ಕೊಂಡು ದಯವಿಟ್ಟು ಬೆಂಬಲಿಸಿ. ಆಗ ನಿಮ್ಮನ್ನ ಅದೇನು ವಿಚಾರವಾದಿಗಳು, ಜಾತ್ಯತೀತರು, ಪ್ರಗತಿಪರರು, ಜೀವಪರರು, ಮಾನವೀಯತಾವಾದಿಗಳು, ಮಾನವ ಹಕ್ಕಿನ ಕಥೆಯನ್ನ ಹೇಳೋರಂತೂ ಒಪ್ಕೊಳ್ತೀವಿ. ಇಲ್ಲ ಅಂತ ಅಂದ್ರೆ ಅದು ಪ್ರಗತಿಪರ ಅಂತ ಅನ್ನಿಸ್ಕೊಳ್ಳಲ್ಲ, ಅದನ್ನ ಸೆಲೆಕ್ಟಿವ್ ಎಜೆಂಡಾ ಅಂತ ಹೇಳ್ತಾರೆ. ಸೊ ವೇಕಪ್ ಪ್ರಕಾಶ್ ರಾಜ್ ಅವರೇ. ಜೈ ಹಿಂದ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.